ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಅಂಡ್ ಲೈಫ್ ಸ್ಟೈಲ್. ಸ್ನೇಹಿತರೆ, ಇವತ್ತು ಬೆಳಗ್ಗೆ ಬ್ಲಾಗ್ ಶುರು ಮಾಡ್ತಾ ಇದ್ದೇನೆ. ಯಾಕೆಂದರೆ ಮೈಸೂರಿಗೆ ಹೋಗ್ತಾ ಇದ್ದೇನೆ. ಸಮಯ ಬಂದು 5:45 ಆಯಿತು. ಭಾನುವಾರ ದಿವಸ ಬಂದು ಭಾನುವಾರ. ಮನೆಯವರು ಬರೋದಿಲ್ಲ, ಅವರಿಗೂ ಸ್ವಲ್ಪ ಶೀತ ಜ್ವರ ಅಂತ. ಹಾಗೆ ಬನ್ನಿ, ನಾನು ಕಬಕ ತನಕ ನನ್ನ ಸ್ಕೂಟ್ರಲ್ಲಿ ಹೋಗೋದು, ಆನಂತರ ಭಾವನ ಜೊತೆ ಹೋಗೋದು. ಮೈಸೂರಲ್ಲಿ ಒಂದು ಫಂಕ್ಷನ್ ಉಂಟು, ಹಾಗೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೇನೆ. ಯಾವ ಫಂಕ್ಷನ್ ಅಂತ ನೀವು ನೋಡ್ತಾ ನಿಮಗೆ ಗೊತ್ತಾಗ್ತದೆ. ಹಾಗಾದರೆ ಬನ್ನಿ ಹೋಗೋಣ. ನೋಡಿ ಸ್ನೇಹಿತರೆ, ನಾನು ಕಬಕ ರೀಚ್ ಆದೆ, ಸ್ಕೂಟರ್ನಲ್ಲಿ ನಿಲ್ಲಿಸಿದ್ದೇನೆ. ಇವಾಗ ನಾವು ಜೋಡುಪಾಲ ತಲುಪಿದೆವು. ಆ ಹೊತ್ತಿಗೆ ನಿಶು ಹೇಳಿದ್ಲು, ಆಂಟಿಯಲ್ಲಿ ಎಲ್ಲಿಯಾದರೂ ಹೋಟೆಲ್ ಸಿಕ್ಕಿದ್ರೆ ಅಲ್ಲೇ ತಿಂಡಿ ತಿಂದುಕೊಂಡು ಬನ್ನಿ, ಮಡಿಕೇರಿಯಲ್ಲಿ ತುಂಬ ಹೋಟೆಲ್ಗಳೆಲ್ಲ ಕ್ಲೋಸ್ ಆಗಿದೆ ಅಂತ. ಅಂದರೆ ಗ್ಯಾಸ್ ಇಲ್ಲ, ಆ ರೀತಿ ಇತ್ತಲ್ಲ. ಹಾಗೆ ನಾವು ಅಷ್ಟೊತ್ತಿಗೆ ಷರತ್ತು ಮಾಮೂಲಿ ಹೋಗುವಂಥ ಒಂದು ಹೋಟೆಲ್ ಸಿಕ್ಕಿತ್ತು, ವಿಲೇಜ್ ಸ್ಟೈಲಿನಲ್ಲಿ ಇರುವಂಥ ಒಂದು ತಿಂಡಿಗಳು. ಹಾಗೆ ಅಲ್ಲಿಗೆ ಹೋದೆವು ನಾವು. ಮನೆಯಲ್ಲೇ ಒಂದು ತಿಂಡಿ ಎಲ್ಲ ಕೊಡ್ತಾರೆ ಇಲ್ಲಿ, ಹೋಟೆಲ್ ಒಳ್ಳೇದಿತ್ತು, ಚೀಪ್ ಆ್ಯಂಡ್ ಬೆಸ್ಟ್ ಆಗಿ ಚೆನ್ನಾಗಿತ್ತು. ಹಾಗೆ ಷರತ್ತು ಅವನ ಮಾಮೂಲಿನ ಹಾಗೆ ಅವನ ಫೇವರೆಟ್ ಆದ ಅಂತ ಪುಂಡಿ ಮತ್ತು ಮೀನು ಸಾರು ತಗೊಂಡ. ಒಣ ಮೀನು ಸಾರು ಕೂಡ ಇತ್ತಿಲ್ಲಿ. ಹಾಗೆ ನಾವೆಲ್ಲ ಇಲ್ಲಿ ದೋಸೆ ಮತ್ತು ಚಟ್ನಿ, ಹಾಗೆ ಕಾಫಿ ಕೂಡ ಚೆನ್ನಾಗಿತ್ತು. ಹಾಗೆ ನಾನು ದೋಸೆ, ಕ್ರಿಸ್ಪಿ ದೋಸೆ ಚೆನ್ನಾಗಿತ್ತು, ಅದಕ್ಕೆ ಒಂದು ಚಟ್ನಿ, ಹಾಗೆ ಮೀನು ಸಾರು ಕೂಡ ಕೊಟ್ಟರು. ಹಾಗೆ ನೋಡಿ, ನಾವು ಮೈಸೂರು ತಲುಪಿದೆವು. ಅಷ್ಟೊತ್ತಿಗೆ ನಿಶು, ಅತ್ತಿಗೆ, ಭಾವನವರೆಲ್ಲ ಬಂದು ತಲುಪಿದ್ದಾರೆ ಹಾಲ್ ಹತ್ರ. ಹಾಗೆ ಬನ್ನಿ, ನಾವು ಕೂಡ ಒಳಗೆ ಹೋಗುವ. ಫಂಕ್ಷನ್ ಎಲ್ಲಿ ಅಂದರೆ ಇದು ಮೈಸೂರು ಮೈಲಾರಿ ರೆಸ್ಟೋರೆಂಟಲ್ಲಿ ಫಂಕ್ಷನು. ಏನು ಫಂಕ್ಷನ್ ಅಂದರೆ ಡಾಕ್ಟರ್ ಭಾವನ ಮೊಮ್ಮಗಂದು ಬರ್ಡೇ, ಹಾಗೆ ಬರ್ಡೇ ಮತ್ತು ನಾಮಕರಣ ಕೂಡ. ಹಾಗೆ ನೋಡಿ, ಇವನೇ ಪಾಪು, 1 ವರ್ಷ ಆಯಿತು. ಹಾಗೆ ಬನ್ನಿ ನಾವು ಒಳಗೆ ಹೋಗೋಣ. ಇದುವೇ ನೋಡಿ ಫಂಕ್ಷನ್ ಆಗುವಂಥ ಹಾಲು. ಸ್ಟೇಜ್ ಸೆಟ್ ಆಗಲಿಲ್ಲ, ಸೆಟ್ಟಿಂಗ್ ಮಾಡ್ತಾ ಇದ್ದಾರೆ. ಹಾಗಾದರೆ ಬನ್ನಿ, ಯಾರೆಲ್ಲ ಬಂದಿದ್ದಾರೆ ಅಂತ ನೋಡಿಕೊಂಡು ಬರೋಣಲ್ಲ.